ಚೊಂಬನ್ನ ಕೊಟ್ಟಿದ್ದಾರೆ, ಅವರ ಅಡ್ವರ್ಟೈಸ್ಮೆಂಟ್. ಅದರಲ್ಲಿ ಪೂರ್ತಿ ರಕ್ತ ತುಂಬಿದೆ. ಹಿಂದೂಗಳ ರಕ್ತವನ್ನು ತುಂಬಿ ಚೆಲ್ತಾ ಇರೋದು ಅವರ ಚೊಂಬಿನ ಪ್ರತೀಕ ಅಂತ ಹೇಳಿದರು. ಕಾಂಗ್ರೆಸ್ ಬಂತು, ಭಯೋತ್ಪಾದನೆ ಬಂತು. ಕಾಂಗ್ರೆಸ್ ಬಂತು, ನಕ್ಸಲಿಸಂ ಬಂತು. ಕಾಂಗ್ರೆಸ್ ಬಂತು, ಲವ್ ಜಿಹಾದ್ ಬಂತು. ಇವತ್ತು ಲವ್ ಜಿಹಾದ್ ಹೆಸರಲ್ಲಿ ನೇಹಾ ಅವರ ಕಗ್ಗೊಲೆ ಆಗಿರುವಂಥದ್ದು ಇಡೀ ಕರ್ನಾಟಕ ಅಲ್ಲ, ಇಡೀ ದೇಶ ನೋಡ್ತಾ ಇದ್ದೇವೆ. ಸನ್ಮಾನ್ಯ ಸಿದ್ದರಾಮಯ್ಯ ಅವರು, ಅದೇ ರೀತಿ ಗೃಹ ಸಚಿವರು, ಇದು ಲವ್ ಕೇಸ್ ಅಂತಾರೆ. ಅವರಿಗೆ ಒಂಚೂರು ಕಾಮನ್ ಸೆನ್ಸ್ ಇದ್ದಿದ್ರೆ, ಸಾಮಾನ್ಯ ಜ್ಞಾನ. ನಾವು ಅದನ್ನೇ ಹೇಳಿದ್ದು, ಲವ್ ಅಂತಾನೆ ನಾವು ಹೇಳಿದ್ದು. ಲವ್ ಅಂದ್ರೇ ಜಿಹಾದಿ. ಯಾರು ಮುಸ್ಲಿಂ ಯುವಕರನ್ನ ಟ್ರೈನ್ ಅಪ್ ಮಾಡಿ ಅವ್ರಿಗೆ ಹಣ ಕೊಟ್ಟು ಟ್ರೈನ್ ಅಪ್ ಮಾಡಿ ಅವ್ರನ್ನ ಕಳಿಸ್ತಾರೋ ಅದನ್ನೇ ಲವ್ ಜಿಹಾದ್ ಅನ್ನೋದು. ಬರೀ ಲವ್ ಅಲ್ಲ, ಲವ್ ಜಿಹಾದ್ ಇದು. ಅದನ್ನ ಕಾಂಗ್ರೆಸ್ ಅವರು ಇವತ್ತು ಮುಚ್ಚಿ ಹಾಕುವ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಇದರಲ್ಲಿ ರಾಜಕಾರಣವನ್ನ ತರುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಅವರಿಗೆ ನಾನು ಪ್ರಶ್ನೆಯನ್ನ ಕೇಳಕ್ ಇಷ್ಟಪಡ್ತಾ ಇದ್ದೀನಿ. ಸಿದ್ದರಾಮಯ್ಯನವರೇ, ನಿಮ್ದು ಇದೊಂದೇ ಅಲ್ಲ ಫಸ್ಟ್ ಟೈಮ್ ನೀವು ಈ ತರ ಹಿಂದೂಗಳ ವಿರೋಧ ಮಾಡ್ತಾ ಇರೋದು. ಹಿಂದೆ ಕಾಂಗ್ರೆಸ್ಸಿನ ಒಬ್ಬ ಶಾಸಕ ಅಖಂಡ ಶ್ರೀನಿವಾಸ ಮೂರ್ತಿ ಮನೆ ಕಾಂಗ್ರೆಸ್ ಶಾಸಕ ಬೆಂಕಿ ಹಚ್ಚಿದ್ರು. ಮುಸ್ಲಿಂ ಮೂಲಭೂತವಾದಿಗಳು ಬಾಯಿ ಮುಚ್ಕೊಂಡು ಸುಮ್ಮನೆ ಆಗೋಟ್ರಿ. ಕಾಂಗ್ರೆಸ್ ಅವರವರು ಕಾಂಗ್ರೆಸ್ಸಿನ ಎಂಎಲ್ಎ ಮುಸ್ಲಿಂ ಬಂದಾಗ ನೀವು ಕಾಂಗ್ರೆಸ್ ಎಂಎಲ್ಎ ಇರಲಿ, ಎಂಪಿ ಇರಲಿ, ಮಂತ್ರಿ ಇರಲಿ, ಏನು ನೋಡಲ್ಲ. ಮುಸಲ್ಮಾನರ ರಕ್ಷಣೆಯನ್ನ ಮಾಡಕ್ಕೆ ಹೊರಟಿದ್ದೀರಾ. ನೇಹಾದಲ್ಲೂ ಅಷ್ಟೇ. ಅವರ ತಂದೆ ಕಾರ್ಪೊರೇಟರ್, ಕಾಂಗ್ರೆಸ್ ಕಾರ್ಪೊರೇಟರ್, ಅವರ ಮಗಳ ಹತ್ಯೆ ಆಗಿದೆ. ನೀವು ಮೌನ ರಾಮಯ್ಯ ಆಗಿದ್ದೀರಾ. ಮೌನ ರಾಮಯ್ಯ ಇವತ್ತು ಡಿ.ಕೆ. ಶಿವಕುಮಾರ್ ಅವರು ಒಂದು ಹೆಜ್ಜೆ ಮುಂದೆ ಹೋಗಿ ಈ ಮುಸ್ಲಿಂ ಯಾರ್ಯಾರು ಇದಾರೋ ಇವರೆಲ್ಲ ನನ್ನ ಬ್ರದರ್ಸ್ ಅಂದ್ರು. ಸದ್ಯಕ್ಕೆ ಸಿಸ್ಟರ್ಗಳನ್ನ ಹುಡುಕು ಅಂತ ನಾನು ಹೇಳ್ತಾ ಇದ್ದೀನಿ. ಬರೀ ಬ್ರದರ್ಸ್ ಆದ್ರೆ ಸಾಕಾಗಲ್ಲ. ಡಿ.ಕೆ. ಶಿವಕುಮಾರ್ ಅವರೇ, ನಿಮ್ಮ ಸಿಸ್ಟರ್ಗಳನ್ನೂ ಸ್ವಲ್ಪ ಹುಡುಕಿ ಅವ್ರನ್ನೂ ರಕ್ಷಣೆ ಮಾಡಿ. ಇವತ್ತು ಅವರ ಪ್ರಚಾರದಲ್ಲೇ ಡಿ.ಕೆ. ಶಿವಕುಮಾರ್, ಡಿ.ಕೆ. ಸುರೇಶ್ ಅವರ ಪ್ರಚಾರದಲ್ಲೇ ಪಾಕಿಸ್ತಾನ ಜಿಂದಾಬಾದ್ ಅಂದಿದ್ದಾರೆ 3 ದಿನದಿಂದ. ಏನೂ ಇಲ್ಲ. ಇವರು ಒಂದು ರೀತಿ ದೇಶವನ್ನ ಇಬ್ಬಾಗ ಮಾಡಕ್ಕೆ ಹೊರಟಿರುವಂತ ಕಾಂಗ್ರೆಸ್ ನಾಯಕರುಗಳು. ಇವತ್ತು ಈ ನೇಹಾ ಅವರ ಕೊಲೆ ಇವತ್ತು ನಿಜಕ್ಕೂ ಕಾಂಗ್ರೆಸ್ ಪಾರ್ಟಿಗೆ ನಾಚಿಕೆ, ಮಾನ, ಮರ್ಯಾದೆ ಏನೂ ಇಲ್ಲ. ಇವತ್ತು ಅವರಿಗೆ ರಾಜಾರೋಷವಾಗಿ ಓಡಾಡ್ತಾ ಇದ್ದಾರೆ. ಬೇರೆ ಯಾರಾದ್ರೂ ಮುಖ್ಯಮಂತ್ರಿಯಾಗಿ ರಾಜೀನಾಮೆ ಕೊಟ್ಟು ಹೋಗ್ತಾ ಇದ್ರು. ನಿಮಗೆ ಆ ರಾಜೀನಾಮೆ ಕೊಡಕ್ಕೂ ಮಾನ ಮರ್ಯಾದೆ ಇಲ್ಲದಕ್ಕಂತ ಅಧಿಕಾರದಲ್ಲಿ ಮುಂದುವರಿಯುವಂತ ಕೆಲಸವನ್ನ ಸಿದ್ದರಾಮಯ್ಯನವರು ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ಇಡೀ ರಾಜ್ಯದಲ್ಲಿ ಒಂದು ರೀತಿ ಭಯೋತ್ಪಾದನಾ ಚಟುವಟಿಕೆ ನಡೀತಾ ಇದೆ. ಇವತ್ತು ಹುಬ್ಬಳ್ಳಿಯಲ್ಲಿ ನಡೆದಂತ ಘಟನೆ ಇರಬಹುದು. ಆ ಘಟನೆಗೆ ಅವರ ತಾಯಿ ಹೇಳಿದ್ದಾರೆ, ಅವರ ತಂದೆ ಹೇಳಿದ್ದಾರೆ, ನೀವು ಹಿಂಗೆ ಈ ಮುಸಲ್ಮಾನರನ್ನ ಓಲೈಕೆ ಮಾಡ್ತಾ ಇದ್ರೆ ನಾನು ಆತ್ಮಹತ್ಯೆ ಮಾಡ್ಕೊಂತೀನಿ ಅಂತ ಹೇಳಿದ್ದಾರೆ. ಬೇಕಾ ಸಿದ್ದರಾಮಯ್ಯನವರೇ ಇದಕ್ಕೆಲ್ಲ? ಇವತ್ತು ಈ ನಾಡಿನ ಹೆಣ್ಣು ಮಕ್ಕಳಿಗೆ ಇಲ್ಲಿ ರಕ್ಷಣೆನೇ ಇಲ್ಲ. ಈ ನಾಡಿನ ಹೆಣ್ಣು ಮಕ್ಕಳಿಗೆ ಇವತ್ತು ರಕ್ಷಣೆ ಇಲ್ಲ. ಇವತ್ತು ಕಾಂಗ್ರೆಸ್ ಒಂದು ರೀತಿ ನಕ್ಸಲರನ್ನ ಬೆಂಬಲ ಮಾಡುವಂಥದ್ದು, ಭಯೋತ್ಪಾದಕರನ್ನ ಬೆಂಬಲ ಮಾಡೋದು, ವೋಟ್ಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀನಿ ಅಂತ ಹೇಳಿದ್ದಾರೆ. ಇವತ್ತು ಏನು ಚೊಂಬನ್ನ ಘೋಷಣೆ ಮಾಡಿದ್ದಾರೆ, ನಾವು ಅದನ್ನ ಇವತ್ತು ಕೌಂಟರ್ ಆಗಿ ನಾವು ಕೂಡ ಒಂದು ಮಾಡಿದ್ದೀವಿ ಘೋಷಣೆ. ಅಂದ್ರೆ ಇದರಲ್ಲಿ ಹಾಕಿರ್ತಾರಲ್ಲ ಎಲೆಕ್ಟ್ರಿಕ್ ಕಂಬದಲ್ಲಿ ಮುಟ್ಟಿದ್ರೆ ಎಲೆಕ್ಟ್ರಿಕ್ ಕಂಬ ಟ್ರಾನ್ಸ್ಫಾರ್ಮರ್ ಹಾಕಿದಿರಿ. ಡೇಂಜರ್ ಡೇಂಜರ್ ಡೇಂಜರ್. ಕಾಂಗ್ರೆಸ್ ಬಂದ್ರೆ ಡೇಂಜರ್. ಕಾಂಗ್ರೆಸ್ ಬಂದ್ರೆ ಕೊಲೆ, ಸುಲಿಗೆ, ಹತ್ಯೆ. ಕಾಂಗ್ರೆಸ್ ಬಂದ್ರೆ ನಕ್ಸಲಿ ಪ್ರಾರಂಭ ಆಗ್ತದೆ. ಕಾಂಗ್ರೆಸ್ ಬಂದ್ರೆ ಭಯೋತ್ಪಾದಕರ ರಕ್ಷಣೆ ಆಗುತ್ತೆ. ಕಾಂಗ್ರೆಸ್ ಬಂದ್ರೆ ಬರಗಾಲ ಬರುತ್ತೆ. ಕಾಂಗ್ರೆಸ್ ಬಂದ್ರೆ ಬರಗಾಲ. ಕಾಂಗ್ರೆಸ್ ಬಂದ್ರೆ ಕರೆಂಟ್ ಇಲ್ಲ. ಕಾಂಗ್ರೆಸ್ ಬಂದ್ರೆ 10 ಕೆಜಿ ಅಕ್ಕಿ ಕೊಡ್ತೀನಿ ಅಂದ್ರು, ಅಕ್ಕಿ ಇಲ್ಲ. ಓನ್ಲಿ ಅವ್ರು ಕೊಡೋವಂಥದ್ದು ಎಣ್ಣೆ 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 ಬಿಟ್ರೆ ಇನ್ನೇನು ಕೊಡಲ್ಲ ಅವರು. ಆ ಪರಿಸ್ಥಿತಿಯಲ್ಲಿ ಇರುವಂತ ಕಾಂಗ್ರೆಸ್ ಇವತ್ತು ಈ ನೇಹಾ ಹತ್ಯೆಯಲ್ಲಿ ಅಪರಾಧಿ ಸ್ಥಾನದಲ್ಲಿ ನಿಂತಿದ್ದಾರೆ. ಅಪರಾಧಿಗಳು ಇವತ್ತು ಕಾಂಗ್ರೆಸ್ ಪಾರ್ಟಿ. ಕಾಲೇಜಿನ ಕ್ಯಾಂಪಸ್ಗಳು ಸೇಫ್ ಇಲ್ಲ ಅಂದ್ರೆ ಇವತ್ತು
ಈ ಸರ್ಕಾರ ನಡೆಸ್ತಾ ಇರುವಂತಹ ಕಾಂಗ್ರೆಸ್ ಒಂದು ರೀತಿ ಕರ್ನಾಟಕವನ್ನ ಗೂಂಡಾಗಳ ರಾಜ್ಯ ಮಾಡಿದೆ. ಯಾವ ರೀತಿ ಹಿಂದೆ ಲಲ್ಲು ಪ್ರಸಾದ್ ಯಾದವ್ ಇದ್ದಾಗ ಬಿಹಾರದಲ್ಲಿ ಗೂಂಡಾ ರಾಜ್ಯ ಇತ್ತು, ಅದೇ ರೀತಿ ಸಿದ್ದರಾಮಯ್ಯನವರು ಡಿ.ಕೆ. ಶಿವಕುಮಾರ್ ಸರ್ಕಾರ ಕರ್ನಾಟಕದಲ್ಲಿ ಗೂಂಡಾ ರಾಜ್ಯ ಮಾಡಿದೆ. ಒಂದು ರೀತಿ ತೊಗಲಕ್ ದರ್ಬಾರ್ ಮಾಡಿದೆ. ತಾಲಿಬಾನ್ ಸರ್ಕಾರ ಇದು. ಕರ್ನಾಟಕದಲ್ಲಿರುವಂತದ್ದು ತಾಲಿಬಾನ್ ಸರ್ಕಾರ. ನೀವೇನ್ ಬೇಕಾದರೂ ಮಾಡಿ, ನಿಮ್ಮನ್ನ ರಕ್ಷಣೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಮುಸಲ್ಮಾನ್ ಭಯೋತ್ಪಾದಕರು ಏನೇ ಮಾಡಲಿ ಅವ್ರನ್ನ ರಕ್ಷಣೆ ಮಾಡ್ತೀರಿ, ಅವರ ಕೇಸ್ಗಳನ್ನು ವಾಪಸ್ ತೆಗಿತೀರಿ. ರಾಮೇಶ್ವರ ಕೆಫೆ ಏನ್ ಹೇಳಿದ್ರು ಅವರು? ಇದು ಹೋಟ್ಲ್ ಗಲಾಟೆ ಅಂತ ಹೇಳಿದ್ರು. ಸರ್, ಈಗ ನೇಹಾ ಕೊಲೆಯನ್ನ ರಾಜಕೀಯವಾಗಿ ಬಳಸ್ತಾ ಇದ್ದೀರಾ ಅಂತ ಹೇಳಿ ಹೇಳ್ತಾ ಇರೋದ್ರಲ್ಲಿ ಇತ್ತೀಚೆಗೆ ಮುಸ್ಲಿಂ ಮಹಿಳೆಯ ಹುಡುಗಿ ಕೊಲೆ ಆಗುತ್ತೆ, ಅದನ್ನ ಸುಟ್ಟಾಕಿ ಹಿಂದೂ ಯುವಕ ಮಾಡಿರ್ತಾನೆ, ಆಗ ಎಲ್ಲೋಗಿದ್ರಿ ಅಂತ ಬಿಜೆಪಿ ಈಗ ನೇಹಾ ವಿಚಾರವನ್ನ ನಾವೆಲ್ಲ ಫಸ್ಟ್ ರೈಸ್ ಮಾಡಿದ್ವಿ. ಅವ್ರ ತಂದೆ ಕಾಂಗ್ರೆಸ್ಸಿನ ನಾಯಕರಲ್ಲಿ ಹುಬ್ಬಳ್ಳಿಯಲ್ಲಿ ಕಾಂಗ್ರೆಸ್ಸಿನ ಕಾರ್ಪೊರೇಟರ್ ಅವ್ರು ಹೇಳಿದ್ದು ಲವ್ ಜಿಹಾದ್. ಈ ಸರ್ಕಾರ ಪೂರ್ತಿ ಅವ್ರಿಗೆ ಬೆಂಬಲವನ್ನ ಮಾಡ್ತಾ ಇದೆ. ಹಂಗ್ ಮಾಡಿದ್ರೆ ನಾನು ಆತ್ಮಹತ್ಯೆ ಮಾಡಿದಂತೆ ಅಂತ ಕಾಂಗ್ರೆಸ್ ಅವರು ಹೇಳಿದ್ರು. ಇಲ್ಲಿ ಬೆಂಗಳೂರಲ್ಲಿ ಅಖಂಡ ಶ್ರೀನಿವಾಸ ಮೂರ್ತಿ ಮನೆ ಬೆಂಕಿ ಇದ್ದಾಗ ಅವ್ರು ಕಾಂಗ್ರೆಸ್ ಅವರು ಹೇಳಿದ್ದು ಮನೆ ಬೆಂಕಿ ಯಾಕೆ ಮುಚ್ಚಾಕಿದ್ರಿ ಕಾಂಗ್ರೆಸ್ ಅವರು? ತಗೊಳ್ಳಿ, ಆಕ್ಷನ್ ತಗೊಳ್ಳಿ. ನಾವ್ ಹೇಳ್ತಾ ಇರೋದು ನೀವು ಬಂದ್ಮೇಲೆ ಕೊಲೆ, ಸುಲಿಗೆ, ಮರ್ಡರ್, ಭಯೋತ್ಪಾದನೆ ಎಲ್ಲ ಆಗ್ತಾ ಇದೆ ಅಂತ ನಾವ್ ಹೇಳ್ತಾ ಇರೋದು. ನೀವು ಬಂದ್ಮೇಲೆ ಕಾನೂನು ಸುವ್ಯವಸ್ಥೆ ಹೊರಟೋಗಿದೆ ಅಂತ ನಾವ್ ಹೇಳ್ತಾ ಇರೋದು. ಮಾಡಿ, ಯಾರೇ ಇದ್ರು ಬಂಧಿಸಿ ಕ್ರಮ ತೆಗೆದುಕೊಳ್ಳಿ. ಗುಂಡಾಕಿ ಅವ್ರ ಮೇಲೆ ದಮ್ಮಿದೆಯಾ ನಿಮ್ಗೆ? ದಮ್ಮಿದ್ರೆ ಗುಂಡಾಕಿ. ಈ ಜೈ ಶ್ರೀರಾಮನ್ ಕೂಗೋದನ್ನು ಕೂಡ ಇಲ್ಲಿ ಅಪರಾಧ. ಕರ್ನಾಟಕದಲ್ಲಿ ಜೈ ಶ್ರೀರಾಮ್ ಅಂತ ಕೂಗಿದ್ರು ಕೂಡ ಅಪರಾಧ. ಇದೊಂದು ತಾಲಿಬಾನ್ ಸರ್ಕಾರ. ಈಗಾಗಲೇ ನರೇಂದ್ರ ಮೋದಿ ಅವರು ನೆನ್ನೆನೂ ಕೂಡ ಹೇಳಿದ್ದಾರೆ, ನಮ್ಮ ದುಡ್ಡನ್ನ ತೆಗೆದುಕೊಂಡು ಯಾರು ಮಕ್ಕಳು ಜಾಸ್ತಿ ಮಾಡ್ತಾರೆ, ಯಾರು ಯಥೇಚ್ಛವಾಗಿ ಮಕ್ಕಳನ್ನ ಏರ್ತಾರೆ, ಹಡಿತಾರೆ, ಅವ್ರಿಗೆ ಟ್ರಾನ್ಸ್ಫರ್ ಮಾಡ್ತಾರೆ ಅಂತ ಸ್ವತಃ ಈ ದೇಶದ ಪ್ರಧಾನಿಯವರು ಹೇಳಿದ್ದಾರೆ. ಅಂದ್ರೆ ಅರ್ಥ ಆಯ್ತಾ? ಸಂಪತ್ತನ್ನ ಬೇರೆಯವರಿಗೆ ಕೊಡುವಂತ ಕೆಲಸವನ್ನ ಈ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ಇಂಥ ದುರುಳ ಕಾಂಗ್ರೆಸ್ ಅನ್ನ ಕಿತ್ತೊಗಿಬೇಕು. ಈ ಚುನಾವಣೆ ಆದ್ಮೇಲೆ ರಾಹುಲ್ ಗಾಂಧಿಗೆ ನಾವೇ ಒಂದು ಚೆಂಬು, ಒಳ್ಳೆ ಚೆಂಬನ್ನ, ಬೆಳ್ಳಿದೋ, ತಾಮ್ರದ್ದೋ, ಇಲ್ಲ ಕಬ್ಬಿಣದೋ, ಇಲ್ಲ ಯಾವುದು ಸಿಕ್ಕಿಲ್ಲ ಅಂದ್ರೆ ಪ್ಲಾಸ್ಟಿಕ್ದಾದ್ರೂ ಕೊಟ್ಟು ಅವರನ್ನ ಫಾರಿನ್ಗೆ ಪಲಾಯನ ಮಾಡಿಸ್ಬಿಡ್ತೀವಿ. ಚುನಾವಣೆ ಆದ್ಮೇಲೆ ಅವ್ರು ಇರೋದೇ ಇಲ್ಲ. ಏನ್ ಚುನಾವಣೆ ಬಂದಾಗೆ ಬಂದಿದೆ ಅಂತ ನಾವೇನ ಹೇಳಿದ್ರ? ನಾವು ನಮ್ಮ ಕಟೀಲ್ ಅವರೇ ಅದರ ವಿರುದ್ಧ ಹೋರಾಟವನ್ನ ಮಾಡಿದ್ದಾರೆ. ನಾವು ಕೂಡ ಹೋರಾಟವನ್ನ ಮಾಡಿದಿರಿ. ರಾಮೇಶ್ವರ್ ಕೆಫೆ ಆದಾಗೆ ನಾವು ಹೋರಾಟ ಮಾಡಿದಿರಿ. ರಾಮೇಶ್ವರ್ ಕೆಫೆ ಜೈ ಶ್ರೀರಾಮ್ ಘೋಷಣೆ ವಿರುದ್ಧವಾಗಿ ಮಾಡಿದಾಗೂ ನಾವು ಹೋರಾಟ ಮಾಡಿದಿರಿ. ಮಂಡ್ಯದಲ್ಲಿ ಹನುಮಧ್ವಜವನ್ನ ತೆಗೆದಾಗೂ ಕೂಡ ಹೋರಾಟ ಮಾಡಿದಿರಿ. ಇವತ್ತು ಕಾಂಗ್ರೆಸ್ಸಿನ ಕಾರ್ಪೊರೇಟರ್ ಆಪಾದನೆ ಮಾಡಿರೋದು ನಾವಲ್ಲ, ಕಾಂಗ್ರೆಸ್ ನಿಮ್ ಪಾರ್ಟಿ ವರ್ಕರ್ಸೇ ಆಪಾದನೆ ಮಾಡಿರೋದು, ಜವಾಬ್ದಾರಿ ಸ್ಥಾನದಲ್ಲಿರೋ ಆಪಾದನೆ ಮಾಡಿರೋದು. ಈ ಸರ್ಕಾರ ಅರಾಜಕತೆಯ ಅಗರಾಗಿದೆ. ನಮ್ಮ ಮಾತಾಡ್ತಾರೆ. ಒಂದು ಸತ್ಯ, ಯಾವ್ಯಾವುದಕ್ಕೂ ಯಾವ್ಯಾವುದೋ ಲಿಂಕ್ ಮಾಡೋದು ಬೇಡ. ಕಾನೂನು ಎಲ್ಲರಿಗೂ ಒಂದೇ. ಒಂದು ನಿಮಿಷಪ್ಪ ಪ್ಲೀಸ್. ಕಾನೂನು ಎಲ್ಲರಿಗೂ ಒಂದೇ. ಆ ಕಾನೂನನ್ನು ಪರಿಪಾಲನೆ ಮಾಡಬೇಕಾಗಿದ್ದು ನಾಗರಿಕ ಸರ್ಕಾರ. ಈ ಸರ್ಕಾರ ಸತ್ತಂತಾಗಿದೆ. ಒಂದು ಸತ್ಯ, ಒಬ್ಬ ಕಾಂಗ್ರೆಸ್ ಕಾರ್ಪೊರೇಟರ್ ಮಗಳನ್ನ ಪ್ರಿನ್ಸಿಪಾಲ್ರ ಚೇಂಬರ್ ಮುಂದಗಡೆ ನನ್ನನ್ನ ಲವ್ ಮಾಡು ಅಂತ ಹೇಳಿ 9 ಬಾರಿ ಹಿರಿತಾರೆ ಅಂದ್ರೆ ಇದೆಂತ ದುರಂತ ಅನ್ನೋದನ್ನ ನೀವುಗಳು ಅರ್ಥ ಮಾಡ್ಕೊಂಡು, ಇದಕ್ಕೆಲ್ಲ ಉಪ್ಪು ಖಾರ ಸೇರಿಸೋದು ಬೇಡ. ಒಂದು ಸತ್ಯ, ಅವ್ರ ತಂದೆನೇ ಹೇಳ್ತಾರೆ ಈಗ ಎಷ್ಟೊಂದು ಕ್ರೂರವಾದ ಕೆಲಸ ಅಂತ. ನಾನು ಇಷ್ಟು ಮಾತ್ರ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೋ ಏನೋ ಗೊತ್ತಿಲ್ಲ, ಸಿದ್ದರಾಮಯ್ಯನವರು ತಮ್ಮ ಇತಿಮಿತಿಯನ್ನ ಕಳ್ಕೊಂಡಿದ್ದಾರೆ, ತಮ್ಮ ದೂರದೃಷ್ಟಿಯ ಚಿಂತನೆಯನ್ನ ಕಳ್ಕೊಂಡಿದ್ದಾರೆ. ಸರ್ಕಾರದಲ್ಲಿ ಅವ್ರು ಕೆಲಸ ಮಾಡಕ್ ಆಗ್ತಾ ಇದೆಯೋ ಇಲ್ಲೋ ಗೊತ್ತಿಲ್ಲ. ಈ ರೀತಿಯಾದ ಸರ್ಕಾರಗಳು ಇದ್ರೆ ಮುಂದಿನ ಪೀಳಿಗೆ ನಮ್ಮನ್ನು ಯಾವ ರೀತಿ ಕಾಣ್ತಾರೆ ಅನ್ನೋದು ಒಂದು. ನಾವು ಹೇಳಿದ್ರಿ ಚುನಾವಣೆಗೋಸ್ಕರ ನೀವು ನಮ್ಮ ಜೀವನದಲ್ಲಿ ನಮ್ಗೆ ಗೊತ್ತಿಲ್ಲ.
ಭಾರತೀಯ ಜನತಾ ಪಕ್ಷ ಎಲ್ಲರ ಸಖ್ಯವನ್ನ ಬೆಳೆಸ್ತಕ್ಕಂಥದ್ದು. ಸನ್ಮಾನ್ಯ ವಿರೋಧ ಪಕ್ಷದ ನಾಯಕರಾದ ಅಶೋಕ್ ಅವರು ಹೇಳಿದಾಗೆ ಈ ಸರ್ಕಾರ ಲವ್ ಜಿಹಾದ್ ಏನ್ ಕೊಡ್ತಾ ಇದೆ, ಮತ್ತೆ ಓಲೈಕೆ ಮಾಡ್ತಕ್ಕಂಥ ಒಂದು ಇದೇನ್ ಮಾಡ್ತಾ ಇದೆ, ಇದು ಒಳ್ಳೇದಲ್ಲ. ಇಂಥ ಸರ್ಕಾರ ಇದ್ದು ಸತ್ತಾಗಿ ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳ್ತೀನಿ. ನ್ಯಾಯವಾಗಿ ಯಾರು ಆತ ಮಾಡಿದ್ದಾನೆ ಆತನನ್ನ ತ್ವರಿತವಾಗಿ ಮಾಡಿ ಒಂದು 2-3 ತಿಂಗಳಲ್ಲಿ ಆತನ ಗಲ್ಲಿಗೆ ಏರಿಸಿದ್ರೆ ಅಟ್ಲೀಸ್ಟ್ ಈ ಸರ್ಕಾರದ ಕಾರ್ಯವೈಖರಿಯಲ್ಲಿ ಒಂದು ಸ್ವಲ್ಪ ಆದ್ರೂ ಹೆಣ್ಣು ಮಕ್ಕಳ ಬಗ್ಗೆ ಗೌರವ ಇದೆ ಅಂತ ಇದ್ದಾರೆ. ಯಾವುದೇ ಕಾರಣಕ್ಕೆ ನಮ್ಮ ರಾಜ್ಯದ ಹೆಣ್ಣು ಮಕ್ಕಳು, ವಿಶೇಷವಾಗಿ ಹಿಂದೂ ಹೆಣ್ಣು ಮಕ್ಕಳಿಗೆ 1% ಕೂಡ ಅವರು ಗೌರವ ಕೊಡ್ತಾ ಇಲ್ಲ. ಇದನ್ನು ನಾನು ಖಂಡಿಸ್ತೇನೆ. ಕಾಂಗ್ರೆಸ್